ಮಹಾ ಸಾಮರ್ಥ್ಯ ಏನು ಅಂತನ್ನುವುದನ್ನು ವ್ಯಾಸರಾಜರ ವ್ಯಕ್ತಿತ್ವದಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಶ್ರೀಮದಾಚಾರ್ಯರಂತಹ ಮಹಾಗುರುಗಳನ್ನು ಶಿಷ್ಯರಾಗಿ ಪಡೆಯಬೇಕಾದರೆ ಅಚ್ಯುತ ಪ್ರೇಕ್ಷ ತೀರ್ಥರ ಏನು ಭಾಗ್ಯ ಇತ್ತು, ಟೀಕಾಕೃತ್ಪಾದರಂತಹ ಮಹಾನುಭಾವರನ್ನು ಶಿಷ್ಯರಾಗಿ ಪಡೆಯಬೇಕಾದರೆ ಅಕ್ಷೋಭ್ಯ ತೀರ್ಥರ ಏನು ಭಾಗ್ಯವಿತ್ತು, ಹಾಗೆ ಬ್ರಹ್ಮಣ್ಯ ತೀರ್ಥ ಗುರುಗಳ ಏನು ಭಾಗ್ಯ ಅಂತನ್ನೋದು ಊಹೆ ಮಾಡಲಿಕ್ಕೇ ಸಾಧ್ಯವಿಲ್ಲ. ಎಷ್ಟು ಬಾರಿ ಹೇಳಿದರೂ ಕಡಿಮೆ ಇದೆ. ವ್ಯಾಸರಾಯರ ವ್ಯಾಸತ್ರಯಗಳನ್ನು ಅಧ್ಯಯನ ಮಾಡಿದವನಿಗೆ ವ್ಯಾಸರಾಯರ ಮಹತ್ವ ಹೇಗೆ ತಿಳಿಲಿಕ್ಕೆ ಸಾಧ್ಯವೋ ಅಷ್ಟನ್ನು ನಾವು ಎಷ್ಟು ಬಾರಿ ನಾವು ವ್ಯಾಸರಾಯರು ದೊಡ್ಡವರು ಅಂತ ಹೇಳಿದರೂ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡ ಮಹಾನುಭಾವರು ವ್ಯಾಸರಾಯ. ಎಷ್ಟು ಸಲ ಕಂಠ ಶೋಷಣೆ, ನಮ್ಮೆಲ್ಲ ಕಂಠ ಒಣಗೋದೀತು. ಆದರೆ ವ್ಯಾಸರಾಯರ ಮಹಿಮೆ, ವ್ಯಾಸರಾಯರ ಉಪಕಾರ, ವ್ಯಾಸರಾಯರ ಜ್ಞಾನದ ಅಗಾಧತೆ, ವ್ಯಾಸರಾಯರ ಅದ್ಭುತವಾದಂತಹ ವಾದಕೌಶಲ ಒಂದನ್ನು ವರ್ಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಅವರ ಜ್ಞಾನ, ಅವರ ವಾದಕೌಶಲ, ಅವೆಲ್ಲ ವರ್ಣನೆ ಮಾಡೋಕ್ಕೆ ನಮ್ಮ ಯೋಗ್ಯತೆ ಅಲ್ಲೇ ಅಲ್ಲ. ನಾವು ದೊಡ್ಡವರು ಅಂತ ಅವರನ್ನು ಹೇಳ್ತೇವೆ ಅಂತಲ್ಲ, ದೊಡ್ಡವರು ಅವರನ್ನು ದೊಡ್ಡವರು ಅಂತ ಹೇಳಿದ್ದಾರೆ, ಮಹಾನುಭಾವರು ಅವರನ್ನು ಮಹನೀಯತಮರು ಅಂತ ಕೊಂಡಾಡಿದ್ದಾರೆ ಅಂತ ಅನ್ನೋದನ್ನು ಮೆಲಕ್ಕೆ ಹಾಕೋದಟ್ಟೆ. ನಾವ್ಯಾರು ಅವರಿಗೆ ಸರ್ಟಿಫಿಕೇಟ್ ಕೊಡೋರು? ಅವರು ದೊಡ್ಡವರು, ಅವರು ಮಹಾಜ್ಞಾನಿಗಳು, ನಾವ್ಯಾರು ಹೇಳೋರು? ಹೇಳೋದಕ್ಕೂ ಅಧಿಕಾರ ನಮಗಿಲ್ಲ. ಚಿಕ್ಕವರು ನಾವು, ಭಾಳ ಸಣ್ಣವರು, ಭಾಳ ಅಲ್ಪರು. ಕೇವಲ ವ್ಯಾಸರಾಜರನ್ನು ಮಹಾನುಭಾವರು ವಿಜಯೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನು ಮಾಡ್ತಾ ಇದ್ದರೆ, ಒಂದೊಂದೊಂದೊಂದು ಮಾತುಗಳನ್ನು ಹೇಳ್ತಾ ಇದ್ದರೆ, ಯೋ ವ್ಯಾಸತ್ರಯ ಸೌಂದ್ಯಕಾನ್ ದೃಢತರಾನ್ ಮಧ್ವಾರ್ಯ ಶಸ್ತ್ರಾರ್ಥಕಾನ್ ರಕ್ಷದ್ ವಜ್ರ ಶಿಲಾಕೃತಾನ್ ಬಹುಮತಾನ್ ಕೃತ್ವಾ ಪರೇ ದುಸ್ತರಾನ್ ಪ್ರಾಯಚ್ಛನ್ ನಿಜ ಪಾದ ಯುಗ್ಮ ಸರಸಿ ಜಾಸಕ್ತನೃಣಾಂ ಸುಧಾ ಸೋಯಂ ವ್ಯಾಸ ಸುಧಾ ನಿಧಿರ್ಭವತು ಮೇ ಭುಕ್ತಿ ಸತಾಂ ಭೂತಿತಃ ಅಂತ ಹೇಳಿದಂತೆ ಇಂಥ ವಿಜೇಂದ್ರ ಸ್ವಾಮಿಗಳಂತಹ ಮಹಾನುಭಾವರು ವ್ಯಾಸರಾಯರನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿದೆ. ಇನ್ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಅಷ್ಟು ದೊಡ್ಡ ಮಹಾನುಭಾವರು ವ್ಯಾಸರಾಯ. ಓದಿದವರಿಗೇ ಗೊತ್ತು ಅವರ ಗ್ರಂಥಗಳನ್ನು ಓದಿ ಪದಗಳನ್ನು ಅಕ್ಷರಗಳನ್ನು ನೋಡಿ ತಿಳಿದು ಟಿಪ್ಪಣಿಗಳಿಂದ ಅದರ ಅರ್ಥವನ್ನು ಸರಿಯಾಗಿ ಮನದಟ್ಟು ಮಾಡಿಕೊಂಡರೆ ಮಾತ್ರ ಯಾರಂಥ ಮಹಾನುಭಾವರೋ ಅಂತಹ ವಿಜೇಂದ್ರ ಸ್ವಾಮಿಗಳು ಅಥವಾ ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ತೀರ್ಥರು, ವಿದ್ಯಾಧೀಶರು, ವಿದೇಶ ತೀರ್ಥರು, ಯಾದವಾರ್ಯರು, ರಾಘವೇಂದ್ರ ಸ್ವಾಮಿಗಳು, ಇಂಥ ಮಹಾನುಭಾವರು ವ್ಯಾಸರಾಜರ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಅವರಿಗೆ ಅರ್ಹತೆ ಇದೆ. ಅವರು ಮಾಡಿದ್ದನ್ನು ಮೆಲಕ ಹಾಕುವುದಕ್ಕೆ ನಮ್ಮ ಕರ್ತವ್ಯ ನಾವು ಮಾಡಬೇಕು. ಅಷ್ಟು ಮಹಾನುಭಾವರು ವ್ಯಾಸರಾಜರು. ಅಂತಹ ವ್ಯಾಸರಾಜರಿಗೆ ಅವರ ಆ ಯೋಗ್ಯತೆಯನ್ನು ಕಂಡು ಆ ವ್ಯಕ್ತಿಯನ್ನು ಆರಿಸಿ ಅವರಿಗೆ ಪೀಠವನ್ನು ಕೊಟ್ಟು ಆಶ್ರಮವನ್ನು ದೀಕ್ಷೆಯನ್ನು ಕೊಟ್ಟು ಅವರಿಂದ ಈ ವಿಧವಾದ ತಮ್ಮ ತಪೋಬಲದಿಂದ ಅವರಿಗೆ ಅನುಗ್ರಹವನ್ನು ಮಾಡಿ ಇಂಥ ಕಾರ್ಯವನ್ನು ಮಾಡಿಸಬೇಕಾಗಿದ್ದರೆ ಇವರು ಎಂಥ ಮಹಾನುಭಾವರು, ಎಂಥ ಮಹಾಜ್ಞಾನಿಗಳು, ಎಂಥ ವಿಶಿಷ್ಟ ತಪಸ್ಸಾಮರ್ಥ್ಯ, ಇವುಗಳನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬರ್ತಾ ಇರುವಾಗ ನಾವು ಕಾರಲ್ಲಿ ಬೆಂಗಳೂರಿಂದ ಮೈಸೂರಿಂದ ಬರ್ತಾ ಇರುವಾಗ ಬರೀ ವ್ಯಾಸರಾಯರ ಸ್ಮರಣೆಗಳು, ವ್ಯಾಸರಾಯರ ಇದನ್ನೇ ಮನಸ್ಸಿನೊಳಗೆ ಅದೇ ಆವೃತ್ತಿ. ಒಂದೊಂದು ನ್ಯಾಯಾಮೃತ ಇರೋ ನ್ಯಾಯಾಮೃತದ ಗ್ರಂಥಕ್ಕೆ ಒಂದು ನ್ಯಾಯಾಮೃತಕ್ಕೆ ಖಂಡನವನ್ನು ಬರೆಯುವುದಕ್ಕೆ ಪ್ರಯತ್ನವನ್ನು ಮಾಡಿದರು ಮಧುಸೂದನ ಸರಸ್ವತಿಗಳು. ಖಂಡನವನ್ನು ಮಾಡಿದರು ಅದ್ವೈತ ಸಿದ್ಧಿ. ಆದರೆ ತಕ್ಷಣಕ್ಕೆ ಅದರ ಖಂಡನೆಯನ್ನು ಮತ್ತೆ ವಿಜಯೇಂದ್ರ ಸ್ವಾಮಿಗಳನ್ನು ಆರಂಭ ಮಾಡಿ, ಕಂಟಕೋದ್ಧಾರಕಾರರು ಅಥವಾ ತರಂಗಿಣಿ ರಾಮಾಚಾರ್ಯರನ್ನು ಆರಂಭ ಮಾಡಿ ಅನೇಕರು, ಆಗ ಏನು ಖಂಡನ ಮಂಡನ ಪ್ರಾರಂಭವಾಯಿತು, ಆ ಖಂಡನ ಮಂಡನ ಮೊನ್ನೆವರೆಗೂ ಕೂಡ ಅದು ನಡೆದೇ ಇದೆ. ಇಷ್ಟರ ಮಟ್ಟಿಗೆ ಆ ನ್ಯಾಯಾಮೃತ ಆ ಅದ್ವೈತ ಸಿದ್ಧಾಂತವನ್ನು ಅಲ್ಲಾಡಿಸಿ ಹಾಕಿದೆ. ಹಾಗಾಗಿ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಯುಕ್ತಿಗಳನ್ನು
ಮೂಲೆ ಮೂಲೆಯಲ್ಲಿರುವಂತಹ ಸಿದ್ಧಾಂತಗಳು, ಮೂಲೆ ಮೂಲೆಯಲ್ಲಿರುವಂತಹ ಮಾತುಗಳನ್ನು, ಅವುಗಳನ್ನು ಎತ್ತಿ ಎತ್ತಿ ತಂದು ವ್ಯಾಸರಾಜರು ಒಂದು ಕಡೆಗೆ ಹೇಳ್ತಾರೆ. ಎಂತೆಂಥ ಯಾವುದ್ಯಾವುದೋ ಗ್ರಂಥಗಳಲ್ಲಿರುವ ತತ್ವಶುದ್ಧಿ ಅಂತ ಯಾವುದೋ ಒಂದು ಗ್ರಂಥ, ಹೀಗೆ ಆ ಎಲ್ಲ ಗ್ರಂಥಗಳಲ್ಲಿರುವಂತಹ ವಿಷಯಗಳನ್ನು ಸಂಗ್ರಹ ಮಾಡಿ ಒಂದು ಕಡೆಗೆ ತಂದು ಒಂದೊಂದು ವಿಷಯ, ಅದು ಬಿಂಬ ಪ್ರತಿಬಿಂಬ ಭಾವ ಇರಬಹುದು, ಅಥವಾ ದೃಷ್ಟಿ ಸೃಷ್ಟಿವಾದ ಇರಬಹುದು, ಅಥವಾ ಮಿಥ್ಯಾತ್ವದ ವಿಷಯದಲ್ಲಿ, ದೃಶ್ಯತ್ವದ ವಿಷಯದಲ್ಲಿ, ಪರಿಚ್ಛಿನ್ನತ್ವದ ವಿಷಯದಲ್ಲಿ, ತತ್ವಮಸಿ ವಾಕ್ಯಾರ್ಥ, ಅಹಂ ಬ್ರಹ್ಮಾಸ್ಮಿ, ಅಖಂಡಾರ್ಥಪರತ್ವ, ಯಾವುದೇ ವಿಷಯ ಇರಬಹುದು, ಶ್ರವಣಾದಿಗಳ ವಿಷಯದಲ್ಲಿ, ಒಂದೊಂದು ವಿಷಯದಲ್ಲೂ ಕೂಡ ವ್ಯಾಸರಾಜರು ಆ ರೀತಿಯಾಗಿ ಅತ್ಯಂತ ಅದ್ಭುತವಾಗಿ, ಅಂದರೆ ದ್ವೈತಕ್ಕೆ ಉಪಯೋಗ ಅಂತೂ ಆಗೇ ಆಗತ್ತೆ, ಪ್ರಶ್ನೆ ಇಲ್ಲ. ದ್ವೈತಕ್ಕೆ ಉಪಯೋಗವಾಗೋದು ಅದರಲ್ಲಿ ಅಲ್ಟಿಮೇಟ್. ಅದು ದ್ವೈತಕ್ಕೆ ಅಲ್ಟಿಮೇಟ್ ಆಗಿರೋದು ಮಾತ್ರವಲ್ಲ, ಅದ್ವೈತಗಳಿಗೂ ಕೂಡ ನ್ಯಾಯಾಮೃತವನ್ನು ಓದದೇ ಇದ್ದರೆ ಅವ್ರ ಗ್ರಂಥ ಪರಿಪೂರ್ಣವಾಗಿ ಧ್ಯಾನವಾಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ವ್ಯಾಸರಾಯರ ನ್ಯಾಯಾಮೃತ ಗ್ರಂಥ ಇದು ಉಪಕಾರಕವಾದಂಥ. ಅವರೂ ನ್ಯಾಯಾಮೃತವನ್ನು ಓದಲೇಬೇಕು, ಕಂಪಲ್ಸರಿ. ಇಲ್ಲದೇ ಇದ್ದರೆ ಅವರ ಗ್ರಂಥಗಳಲ್ಲಿ ಚದರಿ ಹೋದ, ಬೇರೆ ಬೇರೆ ಕಡೆಗೆ ಬಂದದ್ದು, ಒಂದರ ಮೇಲೆ ಒಂದು ಆಕ್ಷೇಪ ಬಂದು ತಾವೇನು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದು ಅವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ. ಬರೀ ಭಾಮತಿಯನ್ನು ಓದಿದರೆ, ಬರೀ ವಿವರಣವನ್ನು ಓದಿದರೆ, ಬರೀ ಒಂದು ಗ್ರಂಥವನ್ನು ಓದಿದರೆ, ಬ್ರಹ್ಮಸಿದ್ಧಿ, ಇಷ್ಟಸಿದ್ಧಿ, ನೈಷ್ಕರ್ಮ್ಯ ಸಿದ್ಧಿ ಅಥವಾ ಇನ್ಯಾವುದೇ ಗ್ರಂಥವನ್ನು ಓದಿದರೆ ಇಷ್ಟು ಅರ್ಥವಾಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೆಲ್ಲವನ್ನು ಕೂಡ ವ್ಯಾಸರಾಜರ ಒಂದು ಗ್ರಂಥವನ್ನು ಓದಿದರೆ ಅಧ್ಯಯನ ಆಗಿಬಿಡ್ತದೆ. ಹೀಗೆ ವ್ಯಾಸರಾಜರು ಅದ್ವೈತಿಗಳಿಗೂ ಉಪಕಾರವನ್ನು ಮಾಡಿದಂತಹ, ಅರ್ಥಾತ್ ಉಪಕಾರ ಅಂತಂದರೆ ಅದ್ವೈತಿಗಳು ಇದರಿಂದ ದಿ ಕ್ಯಾನ್ ಡಿರೈವ್ ಆ ಉಪಕಾರ, ಅಂಥ ಅದ್ಭುತವಾಗಿರುವ ಗ್ರಂಥ ನ್ಯಾಯಾಮೃತ. ಅದೇ ರೀತಿ ಚಂದ್ರಿಕಾ ಓದಿದ ಮೇಲೇ ಸಂಪೂರ್ಣವಾಗಿ ಸೂತ್ರ ಪ್ರಸ್ಥಾನದ 2 ಅಧ್ಯಾಯ, ಕನಿಷ್ಠ ಪಕ್ಷಕ್ಕೆ 2 ಅಧ್ಯಾಯದ ಸೂತ್ರ ಪ್ರಸ್ಥಾನಕ್ಕೆ ಸಂಪೂರ್ಣವಾಗಿ ತಿಳುವಳಿಕೆ ಬಂತು ಅಂತ ಹೇಳುವುದು ಸಾಧ್ಯವಿದೆ. ಚಂದ್ರಿಕಾ ಓದದೇ ಇದ್ದರೆ ಅರ್ಧದಷ್ಟು ಜ್ಞಾನ, ಪರಿಪೂರ್ಣ ಜ್ಞಾನವಾಗಲಿ ಸಾಧ್ಯವೇ ಇಲ್ಲ. ಅಷ್ಟು ಅನುಕೂಲವನ್ನು ಮಾಡಿ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ತತ್ವಗಳು, ಪ್ರಮೇಯಗಳು, ಯುಕ್ತಿಗಳು, ಪರಮತ ಖಂಡನಗಳು, ಸಿದ್ಧಾಂತ ಸ್ಥಾಪನೆಗಳು, ತತ್ವಪ್ರಕಾಶಿಕಾ ವ್ಯಾಖ್ಯಾನವನ್ನು ಮಾಡುವ ರೀತಿ, ಇದು ಸುಧಾಗ್ರಂಥವನ್ನು ವ್ಯಾಖ್ಯಾನ ಮಾಡುವ ಕೌಶಲ, ಅನುವ್ಯಾಖ್ಯಾನಗಳನ್ನು, ಸೂತ್ರವನ್ನು ವಿವರಣೆ ಮಾಡುವ, ವ್ಯಾಖ್ಯಾನ ಮಾಡುವಂತಹ ಪರಿ, ಅದು ಅಸಾಧ್ಯವಾದ. ಅದು ವ್ಯಾಸರಾಜರಂಥವರಿಗೆ ಸಾಧ್ಯ, ವ್ಯಾಸರಾಜರು ಮಾಡಬೇಕು, ಇನ್ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತೇನೆ ಮುನಿತ್ರಯ ಉದಾಹೃತಂ ಅಂತ ಹೇಳಿ ಆ ಮಹಾನುಭಾವರಿಗೆ ಆ ಸ್ಥಾನ ಅವರಿಗೆ ದಕ್ಕಿದೆ. ಅವರಿಗೆ ಮಾತ್ರ ಅದು ದಕ್ಕುವಂಥದ್ದು. ಅಂಥ ಮಹಾನುಭಾವರ ವಿಶಿಷ್ಟವಾದ ಸ್ಥಾನ. ಎಲ್ಲ ಮಹಾನುಭಾವರು ವ್ಯಾಸರಾಜರನ್ನು ನಮಸ್ಕರಿಸಿ, ಅವರನ್ನು ಆಧರಿಸಿ, ಅವರನ್ನು ಉಪಜೀವಿಸಿ, ಬರೀ ಆಧರಿಸೋದು, ನಮಸ್ಕಾರ ಮಾಡೋದು, ಹಸ್ತೋದಕಕ್ಕಾಗಿ ಅವರು ಸತ್ಕಾರ ಮಾಡೋದಲ್ಲ, ಅವರನ್ನು ಉಪಜೀವಿಸಿ ಅವರ ಗ್ರಂಥಗಳನ್ನು ನೋಡಿ, ಆ ಗ್ರಂಥಗಳ ಪರಾಮರ್ಶೆಯನ್ನು ಮಾಡಿ ಅದನ್ನು ಹೇಳುವಂಥದ್ದು ಮುಂದಿನ ಎಲ್ಲ ವಿದ್ಯಾಧೀಶ ತೀರ್ಥರಿರ್ಬೋದು, ರಘುತ್ತಮ ತೀರ್ಥರಿರ್ಬೋದು, ಅಥವಾ ಪಾಂಡುರಂಗಿ ಕೇಶವಾಚಾರ್ಯರು, ವೇದೇಶ ತೀರ್ಥರು, ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸತತ್ವಜ್ಞರು, ಸತ್ಯಧರ್ಮರು, ಹೀಗೆ ಎಲ್ಲ ಗ್ರಂಥಕಾರರು ಕೂಡ ಹೀಗೆ ವ್ಯಾಸರಾಜರ ಮಹಾಮಹಿಮೆ. 9 ಬಾರಿ ನಾನು ಸ್ತೋತ್ರವನ್ನು ನೋಡ್ತಾ ಇದ್ದರೆ, ಚರಿತ್ರೆಯನ್ನು ನೋಡ್ತಾ ಇದ್ದರೆ, 6 ಬಾರಿ ಸಮಗ್ರವಾದ ಸರ್ವಮೂಲವನ್ನು ಪಾಠ ಹೇಳಿದರು ವ್ಯಾಸರಾಜರು ವಿಜಯೇಂದ್ರ ಸ್ವಾಮಿಗಳಿಗೆ. 9 ಬಾರಿ ಸುಧಾ ಗ್ರಂಥವನ್ನು ಪಾಠ ಹೇಳಿದರು ವ್ಯಾಸರಾಜರು ವಿಜಯೇಂದ್ರ ಸ್ವಾಮಿಗಳಿಗೆ. ಅಂದರೆ ಅವರಿಗೆ ಎಷ್ಟು ಜ್ಞಾನ ಆಗಿರಬೇಕು, ಏನು ಯಾವುದು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಬಹಳ ಅಲ್ಪರು, ಹಾಗಾಗಿ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಮಾತುಗಳನ್ನು ಕೇಳಿ ಅದೇ ಆನಂದ, ಅದೇ ಒಂದು ಸಂತೋಷ. ಆ ಸಣ್ಣ ಗುಹೆ, ಮುಳಬಾಗಲಿನ ಆ ಸಣ್ಣ ಗುಹೆಯಲ್ಲಿ ಕೂತ್ಕೊಂಡು ಶ್ರೀಪಾದರಾಜರಿಂದ ಅಧ್ಯಯನ ಮಾಡಿ ಚಿಂತನವನ್ನು ಮಾಡ್ತಾ, ಅವರು ಚಿಂತನೆ ಮಾಡುವಾಗ ಹೇಗೆ ಹೊಳಿತಿತ್ತೋ, ಏನು ವಿಷಯಗಳು, ಒಂದು ವಿಷಯವನ್ನು ತೆಗೆದುಕೊಂಡ್ರೆ 2 ವಾಕ್ಯದಲ್ಲಿ 3 ವಾಕ್ಯದಲ್ಲಿ ಅದ್ವೈತಿಗಳ ಅನುವಾದವನ್ನು ಮಾಡ್ತಾರೆ. ಆಮೇಲೆ ಖಂಡನ ಮಾಡಲಿಕ್ಕೆ ಶುರು ಮಾಡಿದರೆ
10, 15, 20, 25, 30, 40, 50 ದೋಷಗಳನ್ನು ಕೊಡ್ತಾ ಹೋಗ್ತಾರೆ. ದೃಷ್ಟಾಂತಗಳನ್ನು ಕೊಡಬೇಕಾದರೂ 13, 18, 20 ದೋಷ ದೃಷ್ಟಾಂತಗಳನ್ನು ಕೊಡ್ತಾರೆ. ವಿಶಿಷ್ಟಸ್ಯ ಯದ್ಭವತಿ ತದ್ವಿಶೇಷಣಸ್ಯ ನಭವತಿ ಅಂತನ್ನುವುದಕ್ಕೆ ಒಂದು 13 ದೃಷ್ಟಾಂತಗಳನ್ನು ಕೊಡ್ತಾರೆ. ತಪ 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 ವಿಶೇಷಗಳು. ತತ್ವಮಸಿ ಅಂತನ್ನೋ ಅದು ವಾದರತ್ನಾವಲಿ ವಿಷ್ಣುದಾಸಾಚಾರ್ಯರು ಅವರು ಅದನ್ನೆಲ್ಲ ಇದನ್ನು ಮಾಡಿ ಅದನ್ನು ವಿಸ್ತಾರವಾಗಿ ಮಾಡಿ ವ್ಯಾಕರಣದಿಂದ, ಮೀಮಾಂಸೆಯೂ ಹಾಗೆ, ವ್ಯಾಕರಣವೂ ಹಾಗೆ, ತರ್ಕದಲ್ಲಿ ಅತ್ಯದ್ಭುತ 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 ತರ್ಕತಾಂಡವವನ್ನು ಬರೆದು ಆ ಎಲ್ಲ ಗ್ರಂಥಗಳನ್ನು ಖಂಡನೆ ಮಾಡಿ, ವಿಶೇಷವಾಗಿ ಚಿಂತಾಮಣಿಯನ್ನು ತೆಗೆದುಕೊಂಡು, ಚಿಂತಾಮಣಿ ಮಾತ್ರವಲ್ಲ ಅವರ ಟಿಪ್ಪಣಿಗಳು ಪಕ್ಷಧರ ಮಿಶ್ರ ಇರಬಹುದು, ಅಥವಾ ರುಚಿದತ್ತ ಮಿಶ್ರ ಇರಬಹುದು, ಉದಯನಾಚಾರ್ಯರು ಹಿಂದೆ ಪ್ರಾಚೀನರು, ಉದಯನಾಚಾರ್ಯರು ಅವರಿರಬಹುದು. ಹೀಗೆ ಎಲ್ಲ ಮತಗಳನ್ನೂ ಕೂಡ ದೀದಿತಿಕಾರರ ಗ್ರಂಥ ಆಗಿರಲಿಲ್ಲ. ಇಲ್ಲದೇ ಇದ್ದರೆ ಅವರನ್ನು ತೆಗೆದುಕೊಂಡು ಖಂಡನ ಮಾಡಿರೋರು. ದೀದಿತಿಕಾರರ ಗ್ರಂಥ ವ್ಯಾಸರಾಜರ ಉತ್ತರದಲ್ಲಿ ಆಗಿರುವಂತಹ ಗ್ರಂಥಕಾರ ಅವರು. ಹೀಗೆ ವ್ಯಾಸರಾಜರ ಮೀಮಾಂಸಾಶಾಸ್ತ್ರದ ಪಾಂಡಿತ್ಯ, ತರ್ಕಶಾಸ್ತ್ರದ ಪಾಂಡಿತ್ಯ, ಅದ್ವೈತಶಾಸ್ತ್ರದ ಪಾಂಡಿತ್ಯ ಇವೆಲ್ಲವೂ ಅಗಾಧವಾಗಿರುವಂಥದ್ದು, ತಲಸ್ಪರ್ಶಿಯಾದದ್ದು, ಊಹಾತೀತವಾದ ಸಮುದ್ರದಂತೆ ಅದು ದಂಡೆಯನ್ನೇ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ವಿಸ್ತಾರವಾಗಿರುವಂತಹ ಆ ಪಾಂಡಿತ್ಯ, ಆ ಜ್ಞಾನ, ಆ ವಾದಕೌಶಲ ಅವನ್ನೆಲ್ಲ ನೋಡಿ ಸಮಾಜ ಬೆರಗಾಗತ್ತೆ ನಿಬ್ಬೆರಗಾಗತ್ತೆ ಅಂತ ಅನ್ನೋದು ಮುಖ್ಯವಲ್ಲ. ಅವರ ಉಪಕಾರ ಮಾತ್ರ ಪ್ರತಿ ಕ್ಷಣಕ್ಕೂ ದ್ವೈತಾದ್ವೈತ ವಿಷಯದಲ್ಲಿರಬಹುದು, ತರ್ಕದ ಪ್ರಮಾಣಶಾಸ್ತ್ರದ ವಿಷಯದಲ್ಲಿರಬಹುದು, ಅಥವಾ ಸೂತ್ರ ಪ್ರಸ್ಥಾನದ ವಿಷಯದಲ್ಲಿರ್ಬೋದು. ಯಾವುದೇ ಈ ವಿಷಯ 3 ಭಾಗದಲ್ಲಿ ಎಲ್ಲ ಕಡೆಗೂ ಉಪಕಾರವಿದ್ದೇ ಇದೆ, ಇಲ್ಲ ಅಂತಲ್ಲ. ನೇರವಾಗಿ ಸ್ಪಷ್ಟವಾದ ಉಪಕಾರಗಳು ಈ 3 ಭಾಗದಲ್ಲಿದೆ. 3 ಭಾಗ ಪ್ರಧಾನ. ಅವುಗಳಲ್ಲಿ ಪೂರ್ಣವಾಗಿ ಅವರು ಅನುಗ್ರಹವನ್ನು ಮಾಡ್ತಾರೆ, ಯುಕ್ತಿಗಳನ್ನು ಹೇಳ್ತಾರೆ, ವಿರೋಧವನ್ನು ಪರಿಹಾರ ಮಾಡ್ತಾರೆ, ವಿವರಣೆಯನ್ನು ಕೊಡ್ತಾರೆ. ಎಲ್ಲವೂ ಆಶ್ಚರ್ಯಕಾರಕವಾದದ್ದು, ಎಲ್ಲವೂ ಮನಸ್ಸಿಗೆ ಅಪ್ಯಾಯನವನ್ನು ಮಾಡತಕ್ಕಂಥದ್ದು ಅಂತ ಸಂತೋಷವಾಗುವ ಟೀಕಾಕೃತ್ಪಾದರ ಒಂದೊಂದು ವಾಕ್ಯವನ್ನು ತೆಗೆದುಕೊಂಡು ಅದನ್ನು ಉಪಜೀವಿಸಿ ಆಯಾ ಯುಕ್ತಿಗಳನ್ನು ಖಂಡನ ಮಾಡೋದು, ಆ ಪೂರ್ವಪಕ್ಷಗಳ ಯುಕ್ತಿಗಳನ್ನು ಖಂಡನ ಮಾಡೋದು. ವಿಪರ್ಯೇಣಾಪಿ ಅನುಮಾತಂ ಶಕ್ಯತ್ವಾತಂತ ಶ್ರೀಮದಾಚಾರ್ಯರ ವಾಕ್ಯ, ತತ್ವನಿರ್ಣಯದ ವಾಕ್ಯ. ಆ ತತ್ವನಿರ್ಣಯದ ಒಂದು ವಾಕ್ಯವನ್ನು ಈಶ್ವರನ ಮತವನ್ನು ಖಂಡನ ಮಾಡುವುದಕ್ಕಾಗಿ ಎಷ್ಟು ಬಾರಿ ಅದನ್ನು ಉಪಯೋಗಿಸ್ತಾರೆ. ಗೌರವಂ ಕಲ್ಪನೆನ್ಯಥ ಅಂತನ್ನುವುದು ಅನ್ವಿತಾಭಿಧಾನದ ಘಟ್ಟದಲ್ಲಿ ಬಂದಿರುವಂತಹ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಒಂದು ಪಾದ. ಆ ಭಾಗವನ್ನು ಟೀಕಾಕೃತ್ಪಾದರು ಅನೇಕ ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದನ್ನು ನೋಡಿ ಅದಕ್ಕೆ ತಕ್ಕಂತೆ ಅದೇ ರೀತಿಯಾಗಿ ಅದೇ ಮಾರ್ಗದಲ್ಲಿ 20-30 ರೀತಿಯಿಂದ ವ್ಯಾಖ್ಯಾನವನ್ನು ಮಾಡ್ತಾರೆ. ಗೌರವಂ ಕಲ್ಪನೆನ್ಯಥ ಅಂತನ್ನುವ ಶಬ್ದವನ್ನು. ಇಂಥ ಮಹಾನುಭಾವರು ಕೆರೆ ಅಗ್ರಹಾಗರಗಳನ್ನು ಕಟ್ಟಿಸಿ ಅದು ಎಲ್ಲಿ ಅಷ್ಟೆಲ್ಲ ಮಾಡಲಿಕ್ಕೆ ಎಲ್ಲಿ ಹೊತ್ತಿತ್ತೋ ಅವರಿಗೆ. ವೆಂಕಟೇಶ ದೇವರ ಪೂಜೆಯನ್ನು ಮಾಡಬೇಕು, ಹಾಡುಗಳ ದೇವರ ನಾಮಗಳನ್ನು ರಚಿಸಬೇಕು, ಶಿಷ್ಯರಿಗೆ ಪಾಠ ಹೇಳಬೇಕು, ಪುರಂದರದಾಸರು ಕನಕದಾಸರಂಥವರಿಗೆ ಉದ್ಧಾರ ಮಾಡಬೇಕು, ಕೆರೆ ಅಗ್ರಹಾರಗಳನ್ನು ಕಟ್ಟಿಸಬೇಕು, ರಾಜನ ಉದ್ಧಾರವನ್ನು ಮಾಡಬೇಕು, ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಆ ಪ್ರಾಣದೇವರನ್ನು ಕಟ್ಟಿ ಯಂತ್ರದಲ್ಲಿ ಅವರನ್ನು ಕಟ್ಟಿ ಒಂದು ಕಡೆಗೆ ಕೂಡಿಸಬೇಕು, ಸಂಚಾರವನ್ನು ಮಾಡಬೇಕು, ದ್ವೈತಾದ್ವೈತದ ವಿಮರ್ಶೆಯನ್ನು ಮಾಡುವ ಸಾವಿರಾರು ಜನ ಪಂಡಿತರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಬೇಕು, ಅವರನ್ನೆಲ್ಲ ಸೋಲಿಸಿಯೂ ಮತ್ತೆ ಅವರಿಗೆ ಪುರಸ್ಕಾರ ಮಾಡಬೇಕು, ಕೈ ತುಂಬ ಸಂಭಾವನೆ ಕೊಟ್ಟು ಸಮೃದ್ಧಿಯಾಗಿ ಅವರಿಗೆ ಬಟ್ಟೆಗೆಲ್ಲ ಗೌರವವನ್ನು ಮಾಡಿ ಮಾಡಬೇಕು. ಹೀಗೆ 1, 2, 3 ಏನದು ಊಹೆ ಮಾಡಲಿಕ್ಕೇ ಸಾಧ್ಯವಿಲ್ಲದಷ್ಟು ಕಾರ್ಯವನ್ನು ವ್ಯಾಸರಾಜರು ಅತ್ಯಂತ ಚಿಕ್ಕದ ವಿಜೇಂದ್ರ ಸ್ವಾಮಿಗಳು ತಮ್ಮ ಚರಿತ್ರ ಸ್ತೋತ್ರದಲ್ಲಿ ಹೇಳಿದಂತೆ ಅಂಥ ಮಹಾನುಭಾವರು ಇಷ್ಟೆಲ್ಲ ಇದ್ದರೂ ಕೂಡ ಗುರುಗಳ ಬಗ್ಗೆ ಒಂದೇ ಬ್ರಹ್ಮಣ್ಯ ತೀರ್ಥಂ ಶುಭತಮ ಚರಿತಂ ಸೇವಿತ ಶ್ರೀ ಸಮೇತಂ ಶಾಂತಂ ದಾಂತಂ ಮಹಾಂತಂ ಗುಣಗಣಭರಿತಂ ಗುರುಗುಣಭರಿತಂ ಯೋಗಿ ಸಂಗೈರುಪೇತಂ ಕಾಮಕ್ರೋಧಾದ್ಯತೀತಂ ಕುಮತಿಭಿರಚಿತಂ ಕಲ್ಮಷಾಂಬೋಧಿಪೋತಂ ಧೀರಂ ಭೂದೇವ ಗೀತಂ ಶುಭಜನಮಹಿತಂ ಧ್ಯಾನಮಾನಂ ಧನ್ಯಮಾನಂ ವಿನೀತಂ.
ಮಾದ್ಯನ್ಮಾಯಿ ಗಜೇಂದ್ರ ಪಂಚವದನ ಪ್ರಖ್ಯಾತ ಕೀರ್ತಿರ್ಮಹಾನ್ ಶ್ರೀಮದ್ ವಿಠ್ಠಲ ಪಾದ ಪದ್ಮ ಮಧುಪಃ ಸರ್ವೇಷ್ಟ ಚಿಂತಾಮಣಿ ನಿರ್ವ್ಯಾಜೋ ಹೃದಯ ಕಟಾಕ್ಷ ಲಸಿತೋ ಜ್ಞಾನಾದಿ ಭಾಗ್ಯೋಜ್ವಲ ಶ್ರೀ ಬ್ರಹ್ಮಣ್ಯ ಯತೀಂದ್ರ ಮಸ್ತಕಮಣಿ ಆಯಾತ್ ಅಪಾಯಾತ್ ಸತಾಂ ಸಮಾಂ ಬಿಭ್ರತ್ ಕಾಷಾಯ ಚೇಲಂ ವಿಲಸಿತ ತುಳಸಿ ಪಂಕಜಾಕ್ಷಾದಿ ಮಾಲಾಂ ಧೂತಾಜ್ಞಾನಾಘಜಾಲಂ ಮೃದು ವಚನಕಲಂ ಚಾರು ಸೌಂದರ್ಯಶೀಲಂ ಆರ್ತತ್ರಾಣೈಕಲೋಲಂ ಪ್ರಣತ ಮುನಿಕುಲಂ ವೈಷ್ಣವಾಗ್ರ್ಯಾನುಕೂಲಂ ಬ್ರಹ್ಮಣ್ಯಾರ್ಯಂ ದಯಾಲುಂ ಸ್ಮಿತಮುಖಕಮಲಂ ಸಾದರಂ ತಂ ಭಜೇನಂ ಯದ್ಬೃಂದಾವನ ದರ್ಶನೇನ ನಿತರಾಂ ಪಾಪಾನಿ ಯಾಂತಿ ಕ್ಷಯಂ ಯದ್ಬೃಂದಾವನ ಮೃತ್ತಿಕಾ ಸುವಿಧೃತ ತಾಪತ್ರಯ ಧ್ವಂಸಿನಿ ಯದ್ಬೃಂದಾವನ ಸೇವೆಯ ಭುವಿ ಜನಃ ಪ್ರಾಪ್ನೋತಿ ವಿದ್ಯಾಂ ಸುಖಂ ಸರ್ವಾರಿಷ್ಟ ನಿವೃತ್ತಯಸ್ತು ಸಚಮೇ ಬ್ರಹ್ಮಣ್ಯ ತೀರ್ಥೋ ಗುರುಃ ಕುಷ್ಠಶ್ವೇತೋರು ಗುಲ್ಮಕ್ಷಯ ಕಠಿಣತರಂ ವ್ಯಾಧಿ ವೈದ್ಯಾಧಿನಾಥೋ ಭೂತಪ್ರೇತ ಗ್ರಹೋಚ್ಚಾಟನ ಕುಶಲ ಮಹಾಮಂತ್ರಮೂರ್ತಿರ್ಮುನೀಂದ್ರ ಸರ್ವಾಭೀಷ್ಟ ಪ್ರದಾತ ಸಹೃದಯ ಪುಣ್ಯಚಾರಿತ್ರ ನಾಮ ಭೂಯಾತ್ ಬ್ರಹ್ಮಣ್ಯ ತೀರ್ಥೋ ಗುರುತುಲ ತಿಲಕೋ ಭೂಯಸೆ ಶ್ರೇಯಸೇ ಮೇ. ಇಂತಹ ಮಹಾನುಭಾವರು ಒಂದೇ ಬ್ರಹ್ಮಣ್ಯ ತೀರ್ಥಂ ಶುಭತಮ ಚರಿತಂ. ಮುಖ್ಯವಾಗಿರುವಂತಹ ಯತಿಗಳ ಪರಿವ್ರಾಜಕರ ವಿಶೇಷವಾಗಿರುವಂತಹ ಮಹತ್ವ ಅಂದರೆ ಮೊದಲೇದ್ದು ಚಾರಿತ್ರ್ಯ. ಅದನ್ನು ಪ್ರಪ್ರಥಮದಲ್ಲಿ ವರ್ಣನೆ ಮಾಡ್ತಾರೆ. ಶುಭತಮ ಚರಿತಂ, ಅತ್ಯಂತ ಶುಭತಮವಾದಂತಹ ಚಾರಿತ್ರ್ಯವನ್ನು ಪಡೆದ ಬ್ರಹ್ಮಣ್ಯ ತೀರ್ಥರು ಮಹಾನುಭಾವರು. ಅವರಲ್ಲಿ ಸರ್ವಥಾ ಬ್ರಹ್ಮಚರ್ಯ ಪರಿಪೂರ್ಣವಾದದ್ದು. ಅತ್ಯಂತ ಶುದ್ಧರಾದವರು, ಮನಸ್ಸಿನಿಂದಲೂ ಕಾಯದಿಂದಲೂ ವಚನದಿಂದಲೂ ಇಂದ್ರಿಯಗಳಿಂದಲೂ ಶುದ್ಧರಾದ ಮಹಾನುಭಾವರು. ಸೇವಿತ ಶ್ರೀ ಸಮೇತಂ, ಪರಮಾತ್ಮನನ್ನು ಸದಾಕಾಲ ಸೇವೆಯನ್ನು ಮಾಡಿದಂಥವರು. ಶಾಂತಂ ದಾಂತಂ ಮಹಾಂತಂ. ನಾನು ಹೇಳೋದಕ್ಕೆ ಸಂಕೋಚಪಟ್ಟೆ, ಯಾಕೆಂದರೆ ನೀವೆಲ್ಲ ನಿತ್ಯದಲ್ಲಿ ಪಾರಾಯಣ ಮಾಡಿ ಅದರ ಅರ್ಥವನ್ನು ತಿಳಿದಿರ್ತೀರಿ. ಆದ್ದರಿಂದ ನಾನು ಬೇರೆ ವಿಷಯವನ್ನು ಹೇಳೋಣ ಅಂತಂದೆ. ಆದರೆ ಆ ಶ್ಲೋಕವನ್ನು ಹೇಳಿದರೆ ವ್ಯಾಸರಾಯರಿಗೂ ಪ್ರೀತಿ, ಬ್ರಹ್ಮಣ್ಯ ತೀರ್ಥರಿಗೂ ಪ್ರೀತಿ. ಹಾಗಾಗಿ ಅದನ್ನು ಅವಶ್ಯವಾಗಿ ಶಾಂತಂ ದಾಂತಂ ಮಹಾಂತಂ. ಶಾಂತ ಅಂತನ್ನುವ ಶಬ್ದಕ್ಕೆ ಭಗವಂತನ ನಿಷ್ಠೆ, ದಾಂತ ಅಂತನ್ನುವ ಶಬ್ದದಿಂದ ಇಂದ್ರಿಯದ ನಿಗ್ರಹ, ಶಮೋ ಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ. ಆ ವಿಧವಾದಂತಹ ಗುಣವುಳ್ಳವರು. ಈ ಎಲ್ಲ ಗುಣಗಳಿದ್ದದ್ದರಿಂದಾಗಿ ಮಹಾಂತಂ, ಅತ್ಯಂತ ಮಹನೀಯರಾದವರು, ಪರಮಪೂಜ್ಯರಾದವರು. ಗುರುಗುಣ ಭರಿತಂ, ಎರಡರ್ಥ. ಗುರುಗಳಿಗೆ ಬೇಕಾಗಿರುವಂತಹ ಏನೇನು ಗುಣಗಳೋ ಆ ಎಲ್ಲ ಗುಣಗಳಿದ್ದವರು. ಇನ್ನೊಂದು ಗುರು ಭಾರವಾದ ಗುಣಗಳು, ಸಾಮಾನ್ಯವಾದ ಹಲ್ಕಾ ಗುಣಗಳಲ್ಲ, ಸಾಮಾನ್ಯ ಗುಣಗಳಲ್ಲ. ಸಣ್ಣ ಸುಮ್ಮನೆ ಸ್ವಲ್ಪ ಏನೋ ಗುಣವಿದೆ, ಅದು ಗಾಳಿ ಬಂದರೆ ಉಫ್ ಅಂತ ಊರಿದರೆ ಹಾರಿ ಹೋಗುತ್ತೆ ಅಂತನ್ನುವಂಥದ್ದಲ್ಲ. ಭಾರವಾದ ಗುಣಗಳು, ವಿಶಿಷ್ಟವಾದ ಗುಣಗಳು. ಅಂಥ ಗುಣಗಳಿಂದ ಭರಿತರಾದವರು. ಯೋಗಿ ಸಂಗೈರುಪೇತಂ, ಯೋಗಿಗಳ ಸಂಘ, ಯೋಗಿಗಳ ಸಮೂಹ. ಅವರ ಕಾಲದಲ್ಲಿ ಅನೇಕ ಜನ ಮತ್ತು ಯತಿಗಳಿದ್ದರು ಅಂತ ನಾವು ಕೇಳ್ತೇವೆ. ವ್ಯಾಸರಾಜರ ಕಾಲದಲ್ಲಿ 300 ಜನ ಯತಿಗಳಿದ್ದರು ಅಂತೂ ನಾವು ಕೇಳ್ತೇವೆ. ಅದೆಲ್ಲ ವಿದ್ಯಾಪೀಠವನ್ನು ಇಟ್ಟು ಅಲ್ಲೆಲ್ಲರಿಗೆ ಪಾಠವನ್ನು ಹೇಳಿದರು ಹಂಪಿಯಲ್ಲಿ ಅಂತನ್ನುವುದಾಗಿ ಕೇಳ್ತೇವೆ. ಅದರಲ್ಲಿ ಒಬ್ಬರು ನಾರಾಯಣಾಚಾರ್ಯರು, ನಾರಾಯಣ ತೀರ್ಥರು ಅಂತನ್ನುವರು ಒಬ್ಬರಿದ್ದರು ಅಂತನ್ನುವುದಾಗಿ ಶಿಲಾಶಾಸನಗಳಿಂದ ಗೊತ್ತಾಗತ್ತೆ. ಅಂತಹ ಮಹಾನುಭಾವರು ಅನೇಕ ಯೋಗಿಗಳು. ಆ ಅನೇಕ ಯೋಗಿಗಳ ಸಂಘದಿಂದ ಸಹಿತರಾದವರು. ಕಾಮಕ್ರೋಧಾದ್ಯತೀತಂ, ಏನು ಕಾಮ ಇಲ್ಲ, ಕ್ರೋಧ ಇಲ್ಲ, ಯಾರ ಬಗ್ಗೆಯೂ ಯಾವ ಕೋಪವೇ ಇಲ್ಲ. ಶಾಂತ ಮನಸ್ಕರಾದವರು. ಕಾಮಕ್ರೋಧಾದ್ಯತೀತಂ ಕುಮತಿಭಿರಜಿತಂ, ಯಾವ ದುರ್ಮತಿಗಳು ಕೂಡ, ದುರ್ಮತದವರು ಕೂಡ ಅವರನ್ನು ಸೋಲಿಸುವುದು ಸಾಧ್ಯವಾಗಿರಲಿಲ್ಲ. ಅಂಥ ಮಹಾನುಭಾವರು, ಅಂಥ ಜ್ಞಾನಿಗಳು. ಕಲ್ಮಷಾಂಬೋಧಿ ಪೋತಂ, ಪಾಪಗಳಿದೆ ಅಂತಾದರೆ ಪಾಪವನ್ನು ದಾಟುವುದಕ್ಕೆ ಬ್ರಹ್ಮಣ್ಯ ತೀರ್ಥರ ನಾಮಸ್ಮರಣೆ ಸಾಧ್ಯ. ಪಾಪಗಳನ್ನೆಲ್ಲ ದಾಟಿ ನಾವು, ಪೋತ ಅಂದರೆ ದೋಣಿ, ದೋಣಿಯಲ್ಲಿ ಕೂತು ಹೇಗೆ ನಾವನ್ನು ನದಿಯನ್ನೋ ಸಮುದ್ರವನ್ನೋ ದಾಟಬಹುದೋ ಹಾಗೆ ನಮ್ಮ ಪಾಪಗಳೆಂಬಂತಹ ಸಮುದ್ರವನ್ನು ದಾಟುವುದಕ್ಕೆ ಬ್ರಹ್ಮಣ್ಯ ತೀರ್ಥರು ದೋಣಿಯಂತೆ ಇದ್ದಾರೆ.
ಧೀರಂ ಭೂದೇವ ಗೀತಂ. ಭೂದೇವರು ಅಂದರೆ ಬ್ರಾಹ್ಮಣರು, ಬ್ರಾಹ್ಮಣ ಶ್ರೇಷ್ಠರಿಂದ ಸ್ತುತರಾದ ಶುಭಜನ ಮಹಿತಂ, ಶುಭಜನರಿಂದ ಪೂಜಿತರಾದಂತಹ ಧನ್ಯಮಾನಂ ವಿನೀತಂ ಅಂತಹ ಇಷ್ಟಾಗಿ ಸ್ವಯಂ ಅತ್ಯಂತ ವಿನೀತರಾದವರು ಇಂತಹ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು. ಮಾದ್ಯನ್ಮಾಯಿ ಗಜೇಂದ್ರ ಪಂಚವದನಃ, ದುರ್ವಾದಿಗಳನ್ನು ಖಂಡನ ಮಾಡುವುದರಲ್ಲಿ ಅತ್ಯಂತ ಸಮರ್ಥರಾದವರು. ದುರ್ವಾದಿಗಳು ಆನೆಯಂತೆ ಇದ್ದರೆ ಬ್ರಹ್ಮಣ್ಯ ತೀರ್ಥರು ಸಿಂಹದಂತೆ ಅವರನ್ನು ವಾದದಲ್ಲಿ ನಿರಾಸವನ್ನು ಮಾಡ್ತಾ ಇದ್ದರು. ಪ್ರಖ್ಯಾತ ಕೀರ್ತಿ ಮಹಾನ್ ಶ್ರೀಮದ್ ವಿಠ್ಠಲ ಪಾದ ಪದ್ಮ ಮಧುಪಃ ಸರ್ವೇಷ್ಟ ಚಿಂತಾಮಣಿ. ಪರಮಾತ್ಮನ ಪಾದಪದ್ಮಗಳಲ್ಲಿ ಯಾವಾಗಲೂ ಮಧುವಿನಂತೆ ಸದಾ ಮಧುಪದಂತೆ ಸದಾಕಾಲ ಅದರಲ್ಲಿ ಆಸಕ್ತರು. ಹಂಸಿ ಪದಾಂಭೋಜ ಸಂಸಕ್ತ ಹಂಸಪುಂಗವ, ಸದಾಕಾಲ ಆಸಕ್ತರಾದವರು. ಪರಮಾತ್ಮನ ಧ್ಯಾನ, ಪರಮಾತ್ಮನ ಸ್ಮರಣೆ, ಭಗವಂತನ ಗುಣಗಾನ, ಅವನ ಪಾಠವನ್ನು ಹೇಳುವುದು, ಜಪ ಮಾಡುವುದು, ಧ್ಯಾನ ಮಾಡುವುದು. ಸರ್ವೇಷ್ಟ ಚಿಂತಾಮಣಿ, ಎಲ್ಲರಿಗೂ ಎಲ್ಲ ಇಷ್ಟಗಳನ್ನು ಕೊಡುವಂತಹ ಚಿಂತಾಮಣಿ. ನಿರ್ವ್ಯಾಜೋ ಹೃದಯ ಕಟಾಕ್ಷ ಲಸಿತಃ, ಏನೇನು ಯಾರ ಮೇಲೂ ಇವರಿಂದ ತನಗೇನೋ ಲಾಭವಾಗತ್ತೆ ಅಂತನ್ನುವುದಕ್ಕಾಗಿ ಅನುಗ್ರಹ ಅಲ್ವೇ ಅಲ್ಲ. ಯಾರೇ ಅನುಗ್ರಹ ಪ್ರೀತಿ ಮಾಡಲಿ, ಹಣ ಕೊಡಲಿ ಕೊಡದಿರಲಿ, ಸೇವೆ ಮಾಡಲಿ ಮಾಡದಿರಲಿ, ಅವನ ದಯಾಪಾತ್ರನಾಗಿದ್ದ ಅಂದರೆ ಅವನ ಮೇಲೆ ದಯೆಯನ್ನು ಮಾಡ್ತಾನೆ. ವ್ಯಾಜವಿಲ್ಲದೆ ಕಪಟವಿಲ್ಲದೆ ಏನೂ ಇಚ್ಛೆ ಇಲ್ಲದೆ ದಯೆಯನ್ನು ಮಾಡುವ ನಿರ್ವ್ಯಾಜೋರು ದಯಾ ಕಟಾಕ್ಷ ಲಸಿತಃ ಜ್ಞಾನಾದಿ ಭಾಗ್ಯೋಜ್ವಲ. ನ್ಯಾಯಾಮೃತದ ಶ್ಲೋಕದೇನು? ಸಮುತ್ಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣು ಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಎಂಥ ಅದ್ಭುತವಾದ ಸಮುತ್ಸಾರ್ಯ ತಮಸ್ತೋಮಂ, ಅಜ್ಞಾನವನ್ನು ನಿವಾರಣೆ ಮಾಡಿ ಸನ್ಮಾರ್ಗಂ ಸಂಪ್ರಕಾಶ್ಯ ಚ, ಉತ್ತಮವಾದಂತಹ ತತ್ವಮಾರ್ಗವನ್ನು, ಶ್ರೀಮದ್ ಆಚಾರ್ಯರ ಮಾರ್ಗವನ್ನು, ವೇದವ್ಯಾಸದೇವರ ಮಾರ್ಗವನ್ನು ತೋರಿಸಿಕೊಟ್ಟಂತಹ ವಿಷ್ಣು ಭಕ್ತರಾದವರು. ಹಾಗಾಗಿ ಜ್ಞಾನಾದಿ ಭಾಗ್ಯೋಜ್ವಲ ಶ್ರೀ ಬ್ರಹ್ಮಣ್ಯ ಯತೀಂದ್ರ ಮಸ್ತಕಮಣಿ ಪಾಯಾದ ಅಪಾಯಾತ್ ಸತಾಂ. ಸಜ್ಜನರೆಲ್ಲರೂ ಕೂಡ ಬ್ರಹ್ಮಣ್ಯ ತೀರ್ಥರನ್ನು ತಲೆ ಮೇಲೆ ಇಟ್ಟುಕೊಂಡು ಆರಾಧಿಸಬೇಕು. ಅಂಥ ಉತ್ತಮವಾದ ಮಣಿಯಂತೆ ಬಿಭ್ರತ್ ಕಾಷಾಯ ಚೇಲಂ ವಿರಸಿತ ತುಳಸಿ ಪಂಕಜಾಕ್ಷಾದಿ ಮಾಲಾಂ ಧೂತಾಜ್ಞಾನಾಘಜಾಲಂ. ಅಜ್ಞಾನ ಮತ್ತು ಅಘ ಪಾಪ, ಅಜ್ಞಾನ ಮತ್ತು ಪಾಪಗಳ ಜಾಲವೇನಿದೆ ಅವುಗಳನ್ನು ಪೂರ್ಣವಾಗಿ ತೊಳೆದು ಹಾಕಿರುವ, ಸ್ವಯಂ ತಾವು ತೊಳೆದುಕೊಂಡವರಲ್ಲ, ಭಕ್ತರ ಅಜ್ಞಾನವನ್ನು ಭಕ್ತರ ಪಾಪವನ್ನು ಪೂರ್ಣವಾಗಿ ತೊಳೆದು ಹಾಕುವ ಮೃದು ವಚನ ಕಲಂ. ಕಲ ಅಂದರೆ ಕಲಧ್ವನಿ, ಸಣ್ಣ ಮೃದುವಾದ ಮಾತು, ಗಟ್ಟಿಯಾಗಿ ಕಿರಿಚಿ ಮಾತಾಡುವಂಥದ್ದಲ್ಲ, ಮೃದುವಾದ ಧ್ವನಿ, ಅದೂ ಮೆತ್ತಗಾಗಿರುವಂಥದ್ದು. ಅಷ್ಟು ಪ್ರೀತಿಯಿಂದ ಮಾತಾಡುವಂತಹ ಗುರುಗಳು. ಚಾರು ಸೌಂದರ್ಯಶೀಲಂ, ನೋಡುವುದಕ್ಕೆ ಉತ್ತಮ ತೇಜಸ್ವಿಗಳು, ಭಾರೀ ಸುಂದರರಾದವರು. ಈ ಮಾತನ್ನು ಹೇಳಿದರೆ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರಂಥವರು ಚಾರು ಸೌಂದರ್ಯಶೀಲಂ ಅಂತ ಹೇಳಿದ್ದರಿಂದ ಅವರು ನೋಡುವುದಕ್ಕೂ ಅಷ್ಟೇ ಸುಂದರರಾಗಿದ್ದರು ಅಂತ ಅನ್ನೋದು ಸ್ಪಷ್ಟವಾಗಿತ್ತು. ಆರ್ತತ್ರಾಣೈಕಲೋಲಂ ಪ್ರಣತ ಮುನಿಕುಲಂ ವೈಷ್ಣವಾಗ್ರ್ಯಾನುಕೂಲಂ, ವೈಷ್ಣವಾಗ್ರರಿಗೆ ಅನುಕೂಲರಾದವರು. ಮುನಿಗಳೆಲ್ಲ ಅವರನ್ನು ನಮಸ್ಕಾರ ಮಾಡ್ತಾ ಇದ್ದರು. ಅಂತಹ ದಯಾಲುರಾದ ಸ್ಮಿತ ಮುಖ ಕಮಲಂ, ಮಂದಹಾಸದಿಂದ ಕೂಡಿದ ಸಾದರಂ ತಂಭಜೇನಂ. ವೃಂದಾವನದ ದರ್ಶನದಿಂದ ಪಾಪಗಳೆಲ್ಲ ನಾಶವಾಗ್ತದೆ. ವೃಂದಾವನದ ಮೃತ್ತಿಕೆಯಿಂದ ತಾಪತ್ರಯ ಧ್ವಂಸವಾಗ್ತದೆ. ಯದ್ವೃಂದಾವನ ಸೇವೆಯ ವಿಭುಜನ ಪ್ರಾಪ್ನೋತಿ ವಿದ್ಯಾಂ ಸುಖಂ, ವಿದ್ಯೆಯನ್ನು ಪಡಿತಾನೆ, ಸುಖವನ್ನು ಹೊಂದುತ್ತಾನೆ, ಸರ್ವ ಅರಿಷ್ಟ ನಿವೃತ್ತಿಯಾಗ್ತದೆ. ಅಂತಹ ಬ್ರಹ್ಮಣ್ಯ ತೀರ್ಥರು ಅನುಗ್ರಹವನ್ನು ಮಾಡಲಿ. ಕುಷ್ಠ, ಶ್ವೇತ, ಗುಲ್ಮ, ಕ್ಷಯ ಇದೇ ಮೊದಲಾದಂತಹ ಕಠಿಣತರವಾದ ವ್ಯಾಧಿಗಳು. ಅಂಥ ವ್ಯಾಧಿಗಳನ್ನು ನಿವಾರಣೆ ಮಾಡುವಲ್ಲಿ ವೈದ್ಯರಿಗಿಂತಲೂ ವೈದ್ಯರು, ವೈದ್ಯ ಅಧಿನಾಥ, ಇಂತಹ ವೈದ್ಯರೇ ಸಿಗೋದಿಲ್ಲ. ಅಷ್ಟು ಅದ್ಭುತವಾದ ಇವರು ವೈದ್ಯರು. ಭೂತಪ್ರೇತ ಗಹೋಚ್ಚಾಟನ ಕುಶಲ ಮಹಾಮಂತ್ರ ಮೂರ್ತಿರ್ ಮುನೀಂದ್ರ. ಅಂತಹ ಎಲ್ಲ ಮಂತ್ರಗಳ ಸಿದ್ಧರಾಗಿರತಕ್ಕಂತಹ ಮಂತ್ರಸಿದ್ಧರಾದ ಗುರುಗಳು. ಸರ್ವಾಭೀಷ್ಟ ಪ್ರದಾತ, ಸರಸ ಸುಹೃದಯ. ಪುಣ್ಯಚಾರಿತ್ರನಾಮ ಭೂಯಾತ್ ಬ್ರಹ್ಮಣ್ಯ ತೀರ್ಥೋ ಗುರುಕುಲ ತಿಲಕೋ. ಪುಣ್ಯಚಾರಿತ್ರನಾಮ ಮತ್ತೆ ಪುನಃ ಕೊನೆಗೆ 5ನೇ ಶ್ಲೋಕದಲ್ಲೂ ಮತ್ತೆ ಮುಗಿಸುವಾಗ ಅದನ್ನು ವಿಮಲಚರಿತ ಅಂತ
ಮೊದಲೇನು ಶುಭತಮ ಚರಿತ ಅಂತ ಆರಂಭದಲ್ಲಿ ಹೇಳಿದಂತಹ ಆ ಗುಣವನ್ನು ಕೊನೆಗೆ ಮತ್ತೂ ಅದನ್ನೇ ಹೇಳ್ತಾರೆ. ಇದೆಲ್ಲವೂ ಅವರಿಗೆ ಪರಮಾತ್ಮನ ಭಕ್ತಿ ಇತ್ಯಾದಿಗಳು ಹೇಗೋ ಆ ಭಕ್ತಿ ಜ್ಞಾನ ತಪಸ್ಸು ಅವುಗಳಂತೆ ಬ್ರಹ್ಮಚರ್ಯವೂ ಅವರಿಗೆ ಈ ಮಹಾ ಎಲ್ಲ ಗುಣಗಳನ್ನು ಸಂಪಾದನೆ ಮಾಡುವುದಕ್ಕೆ ಅದು ನಿಮಿತ್ತವಾಗಿದೆ. ಅಂಥ ಮಹಾನುಭಾವರು ಗುರುಕುಲ ತಿಲಕಃ ಭೂಯಸೇ ಶ್ರೇಯಸೇ ಮೇ, ನನ್ನ ವಿಶಿಷ್ಟವಾದಂತಹ ಶ್ರೇಯಸ್ಸಿಗೆ ಮೋಕ್ಷ ಸಾಧನಕ್ಕೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಬ್ರಹ್ಮಣ್ಯ ತೀರ್ಥರನ್ನು ವ್ಯಾಸರಾಜರು 5 ಶ್ಲೋಕಗಳಲ್ಲಿ ಕೊಂಡಾಡ್ತಾರೆ. ಶ್ರೀಪಾದರಾಜರನ್ನೂ 5 ಶ್ಲೋಕಗಳಲ್ಲಿ ಕೊಂಡಾಡ್ತಾರೆ. ಅಂದರೆ ಮಂತ್ರೋಪದೇಶ ಮಾಡಿ ಆಶ್ರಮವನ್ನು ಪೀಠವನ್ನು ಕೊಟ್ಟ ಬ್ರಹ್ಮಣ್ಯ ತೀರ್ಥರನ್ನು ಮೊದಲು ನಮಸ್ಕಾರ ಮಾಡ್ತಾರೆ. ಎರಡೂ ಕಡೆ ಗ್ರಂಥಗಳಲ್ಲಿ ಚಂದ್ರಿಕಾದಲ್ಲೂ ನ್ಯಾಯಾಮೃತದಲ್ಲೂ ಆರಂಭದಲ್ಲಿ ಮೊದಲು ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರ ಮಾಡಿ ಆಮೇಲೆ ವಿದ್ಯಾಗುರುಗಳಾಗಿರುವಂತಹ ಶ್ರೀಪಾದರಾಜರಿಗೂ ನಮಸ್ಕಾರವನ್ನು ಮಾಡ್ತಾರೆ. ಅದು ಕ್ರಮ ಸಂಪ್ರದಾಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಮಹಾನುಭಾವರಾದ ಬ್ರಹ್ಮಣ್ಯ ತೀರ್ಥರು ಪುನಃ ಪುನಃ ನಮಗೆ ಅನುಗ್ರಹವನ್ನು ಮಾಡಿ ಅವರ ವಿಶೇಷವಾಗಿ ನಮಗೆ ಶ್ರೀಮದ್ ಆಚಾರ್ಯರ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳ ಜ್ಞಾನವನ್ನು ಮಾಡಿಕೊಡುವಂತೆ ತಾವು ತಮ್ಮ ಶಿಷ್ಯರಾದ ವ್ಯಾಸರಾಜರ ಗ್ರಂಥಗಳನ್ನು ಕೂಡ ಪದ ಅಕ್ಷರದ ಜ್ಞಾನವನ್ನು ನಮಗೆ ವಿಶಿಷ್ಟವಾಗಿ ಮಾಡಿಕೊಡಲಿ, ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ 4 ಮಾತುಗಳನ್ನು ಒತ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಹಾನುಭಾವರಾದ ಬ್ರಹ್ಮಣ್ಯ ತೀರ್ಥರ ಕುರಿತು ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದರೆ ಅವರ ಚರಿತ್ರೆ ಇನ್ನೂ ಒಂದು 4 ಮಹಿಮೆಗಳು ಗೊತ್ತಿರಬೇಕಷ್ಟೇ ಹೊರತು ಇಂಥ ಅದ್ಭುತವಾದ ಜೀವನವನ್ನು ನಡೆಸಿದ ಮಹಾನುಭಾವರ ಹೆಚ್ಚು ಚರಿತ್ರೆ ಗೊತ್ತೇ ಇರೋದಿಲ್ಲ. ಅದು ವಿಚಿತ್ರ. ಅದು ನಮ್ಮ ದುರ್ದೈವ. ಅವರ ಏಕಾಂತ ಪ್ರಿಯತೆಯ ಲಕ್ಷಣ ಹಾಗೂ ಅಂಥ ಮಹಾನುಭಾವರ ವಿಶೇಷವಾಗಿ ಅನುಗ್ರಹವಾಗಲಿ. ಅನುಗ್ರಹಕ್ಕಾಗಿ ಅವರ ಪಾದವನ್ನು ನಂಬಿ ಇಲ್ಲಿ ಬಂದಿದ್ದೇವೆ. ಅವರು ವಿಶೇಷ ಅನುಗ್ರಹ ಮಾಡಲಿ ನಮ್ಮೆಲ್ಲರಿಗೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ 4 ಮಾತುಗಳನ್ನು ಮಹಾಸ್ವಾಮಿಗಳವರ ಮುಖಾಂತರ ವ್ಯಾಸರಾಜರ ಮುಖಾಂತರ ಬ್ರಹ್ಮಣ್ಯ ತೀರ್ಥರು ಅವರ ಅಂತರ್ಯಾಮಿಯಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಹೃತ್ಕಮಲ ಮಧ್ಯ ನಿವಾಸಿಯಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ